ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯತಿರನಷ್ಟಪ್ರಾಯಶ್ಚ ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವದಿನ ಶೋಂ ಕರೋತಿ ವಾಚಾಲಂ ಲಂಕಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಿಣ ಪರಮಾನಂದ ಮಾಧುಶ್ರೀ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಲಾಖ್ಯ ಚಕ್ಷುನ್ಮಿಲಿತಂ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಮೊದಲ ಶ್ರೀಮತಿ ಜಯಪದ ಗೋಸ್ವಾಮಿ ನಮೋ ಸರ್ವತಮ ತಾಯನಗರ ಗ್ರಾಮಧಾರೆ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಮೊದಲ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಮನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರ ವಿಶೇಷ ಭಾಷಾತಿ ದೇಶಧಾರಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತವರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 9th canto 14th chapter 14 ಅಧ್ಯಾಯ. ಪುರೂರವಸ್ ಮಹಾರಾಜ ಊರ್ವಶಿ ನೋಡಿ ವಸಿಯ ಆಕರ್ಷಣವಾಗೋದು, ಅದ್ರ ಬಗ್ಗೆ ನಾವು ಈ ಅಧ್ಯಾಯಲ್ಲಿ ನೋಡಬೇಕು. ಸೊ ಆಲ್ರೆಡಿ ನಾವು ಏನ್ ನೋಡಿದೀವಿ ಅಂದ್ರೆ, ಸೊ ಪುರೂರವಸ್ ಅವರು ಒಂದು ಶ್ರೇಷ್ಠ ರಾಜವಾಗಿ ಇದ್ರು. ಆಕ್ಚುಲಿ ಪುರೂರವ ಇದು ಬಂದು ಚಂದ್ರವಂಶ. ಸೊ ಚಂದ್ರವಂಶ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಈ ಚಂದ್ರವಂಶ ಯಾವ ತರ ಗರ್ಭೋದಕ ಸಾಯಿ ವಿಷ್ಣು ಅವರಿಂದ ಬ್ರಹ್ಮ, ಅವರಿಂದ ಮಹಾ ಅದ್ರಿ, ಮತ್ತೆ ಅವರ ಮಹಾ ಸೋಮ, ಮತ್ತೆ ಅವರ ಮಹಾ ಬುಧ. ಸೊ ಬುಧ ಮಹಾ ಪುರೂರವಸ್. ಸೊ ಪುರೂರವಸ್ಸು ಒಂದು ಶ್ರೇಷ್ಠ ರಾಜವಾಗ ಇದ್ರು ಅವರು. ಸೊ ಈ ತರ ಒಂದು ರಾಜ ನೋಡಕ್ಕಾಗಲ್ಲ, ಅಷ್ಟೊಂದು ಶ್ರೇಷ್ಠ ರಾಜ, ಅಷ್ಟೊಂದು ಸೌಂದರ್ಯ. ಸೊ ಇದು ಎಲ್ಲ ನಾರದರ್ ಬಂದು ಇಂದ್ರಲೋಹಲ್ಲಿ ಹೋಗಿ ಹೇಳುವಾಗ ಊರ್ವಶಿ ಕೇಳಿ ಅವ್ರಿಗೂ ಜಾಸ್ತಿ ಇಷ್ಟ ಇತ್ತಂತೆ. ಓ ಇಷ್ಟೊಂದು ಸೌಂದರ್ಯವ ಅನ್ನು ಅವ್ರು ಏನ್ ಮಾಡ್ತಾರೆ, ಅವ್ರಿಗೂ ಪುರೂರವಸ್ ನೋಡ್ಬೇಕು, ಅವರ ಹತ್ರ ಇರ್ಬೇಕು ಇಂಟ್ರೆಸ್ಟ್ ಇತ್ತು. ಸೊ ಅದೇ ತರ ಮಿತ್ರ ಮತ್ತೆ ವರುಣ ಅವರು ಬಂದು ಶಾಪ ಕೊಟ್ಟಿದ್ದಾರೆ ಊರ್ವಶಿಗೆ. ಒಂದು ಸಾಮಾನ್ಯ ಹೆಂಗಸರು ತರ ನಮ್ನಿ ಈ ತರ ನಿಮ್ ಸೌಂದರ್ಯ ತೋರಿಸಿ ನಮ್ಗೂ ಈ ತರ ಆಕರ್ಷಣೆ ಮಾಡ್ತಾ ಇದೆಯಾನು ಅವ್ರೇನ್ ಮಾಡ್ಬಿಡ್ತಾರೆ, ನೀವು ಹೋಗಿ ಭೂಲೋಕದಲ್ಲಿ ಇರುನು ಈ ತರ ಶಾಪ ಕೊಟ್ಬಿಡ್ತಾರೆ. ಸೊ ಅದಕ್ಕೆ ಅವರು ಇಲ್ಲಿ ಭೂಲೋಕಕ್ಕೂ ಬಂದಿದ್ದಾರೆ ಊರ್ವಶಿ. ಸೊ ಅಲ್ಲಿ ಪುರೂರವಸ್ಸಿನ ನೋಡಿ, ಪುರೂರವಸ್ಸಿನ ಸೌಂದರ್ಯ ನಾರದರು ಹೇಳಿದ್ದಾರೆ ಅದಿಂದ ಹೆಚ್ಚಾಗಿದೆ ಅಂತೆ. ಅಷ್ಟೊಂದು ಸೌಂದರ್ಯ, ಅಷ್ಟೊಂದು ಆಕರ್ಷಣ, ಇವ್ರಿಗೂ ಜಾಸ್ತಿ ಇಂಟ್ರೆಸ್ಟ್ ಆಯ್ತು ಊರ್ವಶಿಗೆ. ಅದಕ್ಕೆ ಪುರೂರವಸ್ಸಕ್ಕೂ ಊರ್ವಶಿ ನೋಡಿ ಅವ್ರಿಗೆ ಆಕರ್ಷಣೆ ಆಯ್ತು. ಅವ್ರು ಕೇಳ್ತಾರೆ, ಊರ್ವಶಿ ನೀವು ನನ್ನ ಮದುವೆ ಮಾಡ್ಕೊಳ್ತೀಯಾ? ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಓಕೆ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಆದರೆ ನಮಗೂ ಒಂದು 2-3 ಕಂಡೀಷನ್ಸ್ ಇದೆ. ನಾವು ಬಂದು ಈ ತರ ಮರಿಗಳು ಏನು ಆ 2 ಮರಿಗಳನ್ನ ನೋಡ್ಕೋಬೇಕು, ಮತ್ತೆ ನಮ್ಗೂ ಬಂದು ಯಾವಾಗ ತುಪ್ಪದ ಊಟ ತಿನ್ಬೇಕು, ಮತ್ತೆ ನೀವು ಯಾವಾಗ ಡ್ರೆಸ್ ಹಾಕೊಂಡಿರ್ಬೇಕು. ಸೊ ಒಟ್ಟಿಗೆ ಇರುವಾಗ ಮಾತ್ರ ಡ್ರೆಸ್, ಇಲ್ಲಾಂದ್ರೆ ಓಕೆ. ಸೊ ಮತ್ತೆ ಯಾವಾಗ ಆ ಥರ ಡ್ರೆಸ್ ಇಲ್ಲ, ಆ ಥರ ರೂಪ ತೋರಿಸಬಾರ್ದು, ಈ ಥರ ಎಲ್ಲ ಕಂಡೀಷನ್ ಹಾಕಿದ್ದಾರೆ. ಸೊ ಅದೇ ಥರ ಇಲ್ಲಿ ಏನಾಗ್ತಾ ಇದೆ, ಇಂದ್ರ ಕೇಳ್ತಾರೆ, ಇದೇನಪ್ಪ ಇದು ಊರ್ವಶಿ ಇಲ್ಲಂದ್ರೆ ಇಲ್ಲಿ ಚೆನ್ನಾಗಿಲ್ವೇ, ಹೋಗಿ ಊರ್ವಶಿನ ಕರ್ಕೊಂಡು ಬನ್ನಿನು. ಅದಕ್ಕೆ ಇಲ್ಲಿ ಬಂದು ಗಂಧರ್ವರುಗಳು ಬರ್ತಾರೆ. ಸೊ ಗಂಧರ್ವರುಗಳು ಬಂದು ಏನ್ ಮಾಡ್ತಾರೆ, ಊರ್ವಶಿ ಹೇಳಿದಾರಲ್ವಾ 2 ಮರಿಗಳು, 2 ಗೋಟ್ ಮರಿಗಳು, ಮೇಕೆ ಮರಿಗಳು ತರ. ಸೊ ಅದನ್ನೇ ಇವರು ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಎತ್ಕೊಂಡು ಹೋಗುವಾಗ ಇವಳು ಬೈತಾಳೆ, ನೋಡಿ ನೀವೆಲ್ಲ ಏನ್ ಗಂಡ, ನಾನು ಅಷ್ಟು ಪ್ರೀತಿಯಾಗಿರೋ ಮರಿಗಳನ್ನ ಎತ್ಕೊಂಡು ಹೋಗ್ತಾರೆ, ನೀನ್ ಸುಮ್ಮನೆ ಇದೆಯಾ, ಏನೋ ಡೇ ಟೈಮ್ಲಿ ಏನೋ ಗಂಡ ತರ ಕಾಣಿಸ್ತಾ, ಇವಾಗ ಹೆಂಗುಸರ್ ತರ ಈ ತರ ಸುಮ್ಮನೆ ಇದೆಯಾ, ಹೋಗಿ ಎತ್ಕೊಂಡು ಬನ್ನಿ. ಆ ತರ ಅವರು ಬೈಯೋದಿಂದು ಇವನ್ ಏನ್ ಮಾಡ್ತಾನೆ, ಕತ್ತಿ ಎತ್ಕೊಂಡು ಓಡೋಡಿ ಆ 2 ಮರಿಗಳನ್ನ ರಕ್ಷಣೆ ಮಾಡಿ ಎತ್ಕೊಂಡು ಬರ್ತಾನೆ. ಅವಾಗ ಇವನ್ ದೋತಿ ಅಲ್ಲೇ ಬಿದ್ಬಿಡುತ್ತೆ.
ಅದು ಇವನಿಗೆ ಗೊತ್ತಾಗಿಲ್ಲ. ಸೊ ಆ ಮರಿಗಳ ಜೊತೆಲಿ ಇವನು ಈ ತರ ಡ್ರೆಸ್ಸೇ ಇಲ್ಲ ಆ ತರ ಒಂದು ರೂಪ ನೋಡಿ ಅವಳಿಗೆ ಕೋಪ ಬಂದು ಅಲ್ಲಿಂದ ಹೋಗ್ಬಿಡ್ತಾಳೆ. ಓಕೆ. ಸೊ ಈ ತರ ಊರ್ವಶಿ ಇಲ್ಲ ಆ ಸಮಯದಲ್ಲಿ ಅವನಿಗೆ ಅಷ್ಟೊಂದು ದುಃಖ ಇತ್ತು. ಸೊ ಅವನಿಗೂ ಊರ್ವಶಿ ಜೊತೆಲೇ ಇರ್ಬೇಕು ಅನ್ನೋ ಆಸೆ. ಸೊ ಆ ತರ ಇವಾಗ ಊರ್ವಶಿ ಇಲ್ಲ, ಆ ಒಂದು ಪರಿಸ್ಥಿತಿ ಅವನು ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಆಗಲ್ಲ. ಇದೆ ಇಷ್ಟು ಆಲ್ರೆಡಿ ಆಯ್ತು. ಮತ್ತೆ ಇವಾಗ ನೋಡೋಣ. ಈ ತರ ಊರ್ವಶಿ ಮೇಲ್ಗಡೆ ಅವನಿಗೂ ಪುರೂರವಸು ಅಷ್ಟೊಂದು ಆಕರ್ಷಣೆ. ಸೊ ಇವಾಗ ಊರ್ವಶಿ ಹೋದ್ಮೇಲ್ಗಡೆ ಅವನು ಒಂದು ಹುಚ್ಚ ತರ ಸುತ್ತಾಡ್ತಾ ಇದ್ದಾನೆ. ನೋಡಿ ಅವನು ಕರ್ತವ್ಯ ಏನು, ಒಂದು ರಾಜ. ಸೊ ರಾಜನ ಕರ್ತವ್ಯ ಏನು ಅದೆಲ್ಲ ಅವನು ಮಾಡೇ ಇಲ್ಲ. ಯಾಕಂದ್ರೆ ಅವನು ಊರ್ವಶಿ ಮೇಲೆ ಅಷ್ಟು ಒಂದು ಹುಚ್ಚ ತರ ಚೇಂಜ್ ಆಗಿದ್ದಾನೆ. ಆ ಊರ್ವಶಿನೇ ನೆನೆಸ್ಕೊಂಡು ಅವನು ಯಾವೊಂದು ಕೆಲಸ ಮಾಡಿಲ್ಲಂತೆ. ಅಷ್ಟೊಂದು ದುಃಖಲ್ಲಿದ್ದಾನೆ ಅವನು. ಅವನಿಗೂ ನಾವು ಊಟ ತಿಂದಿದೀವಾ ಇಲ್ವಾ, ರಾಜ್ಯ ಇದೆಯಾ ಇಲ್ವಾ, ನಾವು ಎಲ್ಲಿ ಇದೀವಿ, ಎಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಏನ್ ಗೊತ್ತಿಲ್ಲ. ಆ ತರ ಹುಚ್ಚ ಆಗ್ಬಿಟ್ಟಿದ್ದಾನೆ ಅವನು. ಸೊ ಈ ತರ ಅವನು ಪೂರ್ತಿ ಲೋಕ ಸುತ್ತಾಡ್ತಾ ಇದ್ದಾನಂತೆ. ಪೂರ್ತಿ ಭೂಲೋಕಲ್ಲಿ ಎಲ್ಲ ಜಾಗಲಿ ಸುತ್ತಾಡ್ತಾ ಇದ್ದಾನೆ ಅವನು. ಊರ್ವಶಿ ನೆನೆಸ್ಕೊಂಡು ಈ ತರ ಸುತ್ತಾಡ್ತಾ ಇದ್ದಾನೆ. ಒಂದು ಸಮಯದಲ್ಲಿ ಏನಾಗ್ತಾ ಇದೆ, ಕುರುಕ್ಷೇತ್ರ ಆ ಜಾಗದಲ್ಲಿ ಸರಸ್ವತಿ ನದಿ ತೀರದಲ್ಲಿ ಒಂದು 5 ಸ್ನೇಹಿತಿಗಳು ಜೊತೆಯಲ್ಲಿ ಅವಳು ಇದ್ದಾಳಂತೆ ಊರ್ವಶಿ. ಸೊ ಅವಳು ನೋಡಿದ ಕ್ಷಣ ಅಷ್ಟೊಂದು ಸಂತೋಷ ಖುಷಿ ಆಯ್ತು ಅವನಿಗೂ. ಆಹಾ, ನಾನು ಹೆಂಡತಿನಿ ನೋಡಿಬಿಟ್ಟಿದ್ದೀನಿ ಇನ್ನು. ಸೊ ಅವಳ ಹತ್ರ ಹೋಗಿ ಅಷ್ಟು ಪ್ರೀತಿಯಿಂದ ಮಾತಾಡ್ತಾನಂತೆ. ಓ ನನ್ ಪ್ರಿಯೆ, ನನ್ ಪ್ರಿಯೆ ಪತ್ನಿ, ಸೊ ನೀವು ಇಲ್ಲ ಅಂದ್ರೆ ನಾವು ಇರಕ್ಕೆ ಆಗಲ್ಲ. ದಯವಿಟ್ಟು ನೀವು ನಮ್ಮ ಜೊತೆಲಿ ಬಂದ್ಬಿಡು. ನೀವಿಲ್ಲಂದ್ರೆ ನಾವು ಯಾವ ತರ ಸಂತೋಷವಾಗಿರಕ್ಕಾಗತ್ತೆ. ನೀವು ಏನೋ ಒಂದು ರೀಸನ್ಗೋಸ್ಕರ ನಮ್ನ ಈ ತರ ಬಿಟ್ಟು ಹೋಗ್ಬಾರ್ದು, ಅದು ತಪ್ಪು. ಯಾಕಂದ್ರೆ ನಿಮ್ನ ಬಿಟ್ಟಿರೋದು ಎಷ್ಟೊಂದು ನರಕ ತರ ಕಾಣಿಸ್ತಾ ಇದೆ, ನಮಗೂ ಜೀವಿಸಕ್ಕೆ ಆಗಿಲ್ಲ. ದಯವಿಟ್ಟು ನನ್ನ ಮಾತು ಕೇಳು ಓ ದೇವದೇ. ನೀವು ಎಷ್ಟೊಂದು ಸೌಂದರ್ಯ, ನೀವು ನಮ್ನ ಸ್ವೀಕಾರ ಮಾಡಿಲ್ಲ ಅಂದ್ರೆ ಈ ಶರೀರ ನಮ್ನ ಬಿಟ್ಟು ಹೋಗ್ಲಿ. ನನ್ಗೆ ಬೇಕಾಗಿಲ್ಲ, ಈ ಶರೀರವೇ ಬೇಕಾಗಿಲ್ಲ. ನಾವು ಈ ಶರೀರನೇ ತ್ಯಾಗ ಮಾಡ್ತೀನಿ. ಯಾಕಂದ್ರೆ ನಿನ್ಗೂ ಸುಖ ಕೊಟ್ಟಿಲ್ಲ ಅಂದ್ರೆ ಈ ಶರೀರ ಇದ್ದು ಏನ್ ಪ್ರಯೋಜನ? ನಿನ್ಗೂ ಸುಖ ಕೊಟ್ಟಿಲ್ಲ ಈ ಶರೀರ, ನರಿಗಳು, ಗೆದ್ದೆಗಳು, ಈಗಲೂ ಗೆದ್ದೆಗಳು ಹೇಳೋದಾ? ಸಾರಿ, ಒಂದು ನಿಮಿಷ ಮಾತಾಜಿ. ನಮಗೂ ಹರೇ ಕೃಷ್ಣ. ಏನು ಇಲ್ಲಿ ಬಂದು ನಿಮ್ಗೂ ಯೂಸ್ ಆಗಿಲ್ಲ ಅಂದ್ರೆ ಈ ಶರೀರ ನರಿಗಳು, ಹದ್ದುಗಳು ತಿನ್ಲಿ. ನಾವು ಇವಾಗ ನನ್ನ ಪ್ರಾಣನೇ ಬಿಡ್ತೀನಿ ನನ್ನ ಪ್ರಿಯೇನು. ಆ ತರ ಅವಳನ್ನೇ ಅವಳ ಹತ್ರ ಅಷ್ಟು ಪ್ರೀತಿಯಿಂದ ಮಾತಾಡ್ತಾನೆ. ಇವಾಗ ಊರ್ವಶಿ ಹೇಳ್ತಾಳೆ, ಓ ರಾಜ, ನೀವು ಬಂದು ಒಂದು ಗಂಡು, ಒಂದು ವೀರ, ನೀವು ಈ ತರ ಎಲ್ಲ ನಿನ್ನ ಪ್ರಾಣನೇ ತ್ಯಾಗ ಮಾಡಬಾರದು. ಸ್ವಲ್ಪ ನಿಧಾನವಾಗಿ ಇರಿ. ನಿನ್ನ ಶರೀರನ ಈ ತರ ನರಿಗಳು ತಿನ್ನೋದು ನೀವು ಅನುಮತಿಸಬಾರದು. ಸೊ ಆ ತರ ನಿಮ್ ಪ್ರಾಣ ಬಿಡಬಾರದು. ಆಕ್ಚುಲಿ ಒಳ್ಳೆ ಹೆಂಡತಿ ಮದುವೆ ಮಾಡ್ಕೋಬೇಕು. ಯಾಕಂದ್ರೆ ಒಳ್ಳೆ ಹೆಂಡತಿ ಮದುವೆ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಅವ್ರು ಬಂದು ಇವ್ರನ್ನೇ ರಕ್ಷಣೆ ಮಾಡ್ತಾರೆ. ಒಳ್ಳೆ ಕೃಷ್ಣ ಭಕ್ತಿ
ಕೃಷ್ಣ ಭಕ್ತಿಲಿ ಗಂಡ ಮತ್ತೆ ಮಕ್ಕಳನ್ನಿ ಕರ್ಕೊಂಡು ಹೋಗ್ತಾರಂತೆ, ಒಳ್ಳೆ ಹೆಂಡತಿ, ಒಳ್ಳೆ ಹೆಂಗಸರು. ಆದ್ರೆ ಈ ತರ ಒಂದು ಹೆಂಗಸರು, ಕೆಟ್ಟ ಹೆಂಗಸರು, ಆ ಏನ್ ಮಾತಾಜಿ, ಈ ತರ ಕೆಟ್ಟ ಹೆಂಗಸರು ಹೇಳ್ತಾರ, ಆಹಾ, ಗಂಡ ಆಗ್ಲಿ ಹೆಂಗಸರು ಆಗ್ಲಿ, ಸೊ ಇಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ಕೆಟ್ಟ ಹೆಂಗಸರು ಏನ್ ಮಾಡ್ತಾರಂತೆ, ಅವರು ಮಾತು ಆಗಲಿ, ಅವರು ಕೆಲಸ ಆಗಲಿ ಒಂದು ನರಿ ತರ. ಖಂಡಿತ ಆ ಗಂಡಸರು ನೀ ತಿನ್ನೋ ತರ ನಡ್ಕೊಳ್ತಾರಂತೆ. ಸೊ ಆಕ್ಚುಲಿ ಅದಕ್ಕೆ ಗಂಡಸರು ಗಂಡು ಮಕ್ಳಿಗೂ ತಾಯಿ ತಂದೆ ಒಳ್ಳೆ ಹೆಂಡತಿನಿ ನೋಡಿ ಮದುವೆ ಮಾಡಿ ಕೊಡ್ಬೇಕು. ಸೊ ಆ ತರ ಒಳ್ಳೆ ಹೆಂಗಸರನ್ನ ಮದುವೆ ಮಾಡಿಸೋದು ತಾಯಿ ತಂದೆ ಕರ್ತವ್ಯ. ಅದು ಅವ್ರು ಮಾಡಿಲ್ಲ ಅಂದ್ರೆ ಈ ತರ ಹೆಂಗಸರ ಹತ್ರ ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಅದೇ ಒಳ್ಳೆ ಹೆಂಗಸರು ಇದ್ರೆ ಏನ್ ಮಾಡ್ತಾರೆ, ಸೊ ನಮ್ ಕುಲ ಗೌರವ, ನಮ್ ಫ್ಯಾಮಿಲಿ, ಮತ್ತೆ ನಮ್ ಜೀವನ, ನನ್ ಗಂಡ, ನನ್ ಮಕ್ಕಳು ಎಲ್ಲರೂ ಕೃಷ್ಣ ಭಕ್ತಿಯಲ್ಲಿರೋ, ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು, ಈ ತರ ಯೋಚನೆ ಮಾಡ್ತಾರೆ. ಅದೇ ಕೆಟ್ಟ ಹೆಂಗಸರು ಜೊತೆಯಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದ್ರೆ ಆ ಗಂಡಸರ ಜೀವನ ಏನಾಗುತ್ತೆ? ಯಾಕಂದ್ರೆ ಆ ತರ ಕೆಟ್ಟ ಹೆಂಗಸರಿಗೂ ಇರಕ್ಕ ಬರಲ್ಲ. ಓಕೆ, ಕಬಡ ಮಾಡ್ತಾರೆ. ಸೊ ಅದೇ ತರ ಆ ಕೆಟ್ಟ ಹೆಂಗಸರು ಒಂದು ಚಿಕ್ಕ ತಪ್ಪುನೇ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಅವರು ಸುಖವಾಗಿ ಇರ್ಬೇಕು ಅನ್ಕೊಂಡ್ಬಿಡ್ತಾರೆ. ಕೆಟ್ಟ ಹೆಂಗಸರು ಅವರು ಸುಖವಾಗಿ ಇರ್ಬೇಕು ಅಧರ್ಮಕ್ಕೂ ಹೋಗ್ತಾರೆ. ಧರ್ಮ ಪ್ರಕಾರ ಅವ್ರಿಗೆ ಇರಕ್ಕಾಗಲ್ಲ. ಸೊ ವಿಶ್ವಾಸವಾಗಿರೋ ಗಂಡ ಆಗಲಿ ಸಹೋದರನಾಗಲಿ ಆತರ ಅವ್ರನ್ನೇ ಸಾಯಿಸೋ ತರ ಅವ್ರಿಗೂ ಅಹಂಕಾರ ಇರುತ್ತಂತೆ. ಏನ್ ಮಾಡೋದು? ಅವರು ಒಳ್ಳೆಯವರ ಕೆಟ್ಟವರನು ನಮ್ಗೆ ಗೊತ್ತಿಲ್ಲ. ಸೊ ನಾವು ಅದಕ್ಕೆ ಇವಾಗ ಒಬ್ಬರು ಮದುವೆ ಮಾಡಬೇಕಂದ್ರೆ ಅವರು ಕುಲ, ಅವರು ಫ್ಯಾಮಿಲಿ, ಅವರು ಜನರೇಷನ್ ಯಾವ ತರ ಇದೆ, ಸೊ ಅವರು ಅಕ್ಕಪಕ್ಕ ಎಲ್ಲ ವಿಚಾರಣೆ ಮಾಡಿ, ಅವರು ರಿಲೇಷನ್ ಹತ್ರ ವಿಚಾರಣೆ ಮಾಡಿ ಆಮೇಲೆ ನಾವು ಮದುವೆ ಮಾಡಬೇಕು. ಏನೋ ಈ ಕಾಲದಲ್ಲಿ ಆ ತರ ಇದೆಯಾ ಅಂದ್ರೆ ಇಲ್ಲ. ಏನೋ ಲವ್ ಮಾಡ್ತಾರೆ, ಮದುವೆ ಮಾಡ್ಬಿಡ್ತಾರೆ. ಆದ್ರೆ ಅವರು ಏನೋ ಅವರ ಸ್ವಭಾವ ಯಾವ ತರ ಇದೆ, ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಯಾವ ತರ ಇದೆ, ಒಳ್ಳೆ ಹುಡುಕಿಯ, ಈ ತರ ಎಲ್ಲ ನೋಡೋದೇ ಇಲ್ಲ. ಏನೋ ಲವ್ನು ಮ್ಯಾರೇಜ್ ಮಾಡ್ತಾರೆ. ಆದ್ರೆ ಅದು ಎಷ್ಟು ದೊಡ್ಡ ತಪ್ಪುನು ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಕೆಲ ಹೆಂಗಸರು ಆಗ್ಲಿ ಈ ತರ ಕೆಟ್ಟವರು ಇರ್ತಾರೆ. ಅದೇ ತರ ಕೆಲ ಗಂಡಸರು ಏನ್ ಮಾಡ್ತಾರೆ, ಕೆಟ್ಟವರು ಇರ್ತಾರಲ್ಲ ಗಂಡಸರು, ಆ ಗಂಡಸರು ಏನ್ ಮಾಡ್ತಾರೆ, ಹೆಂಗಸ್ರುನಿ ಮಾತಾಡಿ 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 ಏನೇ ಗೊತ್ತಿಲ್ಲ ಆ ತರ ಆ ಹೆಂಗಸ್ರುನಿ ಮೋಹ ಮಾಡಿ ಅವ್ರನ್ನ ಸುಲಭವಾಗ ಅವ್ರನ್ನ ಹುಚ್ಚ ಮಾಡ್ಬಿಡ್ತಾರೆ ಅವರು. ಸೊ ಸೊ ಆ ತರವನ್ನು ನಡೀತೆ. ಸೊ ಈ ತರ ಮೋಸ ಮಾಡೋ ಗಂಡಸ್ರನ್ನ ನೆನೆಸ್ಕೊಂಡು ಈ ತರ ಏನೇ ಗೊತ್ತಿಲ್ಲ ಈ ತರ ಹೆಂಗಸ್ರು ಏನ್ ಮಾಡ್ಬಿಡ್ತಾರೆ, ಓ ಇವನು ಒಳ್ಳೆಯವನು ಅನ್ಕೊಂಡು ಅವರು ಜೀವನವೇ ನಾಶ ಆಗುತ್ತೆ. ಏನ್ ಮಾಡೋದು? ಸೊ ಅದಕ್ಕೆ ಒಳ್ಳೆ, ಅದಾவது ಆ ಕಾಲದಲ್ಲಿ ಹೇಳ್ತಾರೆ, ಅದು ತಮಿಳ್ ಒಂದು ಪ್ರವರ್ಬ್ ಇದೆ, ಪಾತ್ರ ಮರಿಂದ ಪಿಚ್ಚ ಕೊಡ್ಬೇಕು. ಅದೇ ತರ ಒಳ್ಳೆ ಗೋತ್ರ ನೋಡಿ ಹೆಂಗಸ್ರನ್ನ ತಗೋಬೇಕು. ಅದಾದ ಯಾವ ಗೋತ್ರದಲ್ಲಿ ಯಾವ ಕುಲದಲ್ಲಿ ಯಾವ ತರ ಅವರು ಹುಟ್ಟಿ ಬೆಳೆದಿದ್ದಾರೆ, ಅವ್ರ ಬ್ಯಾಕ್ ಗ್ರೌಂಡ್, ಸೊ ಇದೆಲ್ಲ ನೋಡಬೇಕು. ಸೊ ಅದಕ್ಕೆ ಈ ತರ ಇನ್ಸ್ಟ್ರಕ್ಷನ್ ನಮಗೂ ಇದೆ. ಓಕೆ, ಯಾಕಂದ್ರೆ ಈ ಕೆಟ್ಟ ಗಂಡಸರು ಏನ್ ಮಾಡ್ತಾರೆ, ಹೆಂಡತಿನಿ ಬಿಟ್ಟು ಮತ್ತೆ ಇರೋ ಹೆಂಗಸರು ಜೊತೆಲಿ ಇರೋದು, ಮತ್ತೆ ಈ ಹೆಂಡತಿ ಬಿಟ್ಟು ಮತ್ತೊಂದು ಈ ತರ ಎಲ್ಲ ಹೋಗ್ತಾ ಇರ್ತಾರೆ. ಅದೇ ತರ ಗಂಡಸರು ಆ ತರ ಇರ್ತಾರೆ. ಅದೇ ತರ ಹೆಂಗಸರು ಏನ್ ಮಾಡ್ತಾರಂತೆ, ಅಯ್ಯೋ ಇವನ್ ನಮ್ಗೆ ಸೆಟ್ ಆಗಲ್ಲಪ್ಪ,
ಅಷ್ಟೇ ಡೈವರ್ಸ್, ಮತ್ತೆ ಒಂದು ಮದುವೆ, ಅವನು ನಮ್ಗೆ ಸೆಟ್, ಅವನು ಡೈವರ್ಸ್, ಮತ್ತೆ ಒಂದು ಸೊ ಈ ತರ ಮದುವೆ ಮಾಡುದು. ಸೊ ಇದೆಲ್ಲ ಒಳ್ಳೇದೇ ಇಲ್ಲ, ಒಳ್ಳೆ ಏನೋ ಫ್ಯಾಮಿಲಿ ಚೆನ್ನಾಗಿರಲ್ಲ, ಆಕ್ಚುಲಿ ಪೂರ್ತಿ ನಾಶ ಆಗ್ಬಿಡುತ್ತೆ. ಹರೇ ಕೃಷ್ಣ. ಸೊ ಈ ತರ ನಿಮ್ನೆ ಬಿಟ್ಟು ಇರಕ್ಕಾಗಲ್ಲನು ಅವನು ಹೇಳ್ತಾನಲ್ಲ ಪುರೂರವಸು. ಸೊ ಅದಕ್ಕೆ ಇವಳು ಓಕೆ ಇಯರ್ಲಿ ಒನ್ಸ್ ಒಂದು ದಿನ ನಿಮ್ ಜಾಗದಲ್ಲಿ ನಾವು ಇರ್ತೀನಿ ಅವಳು ಹೇಳ್ತಾಳಂತೆ. ಸೊ ಆ ತರ ಪುರೂರವಸು ಅವಳ ಜೊತೆಯಲ್ಲಿ ವರ್ಷಕ್ಕೂ ಒಂದು ದಿನ ಅವಳ ಜೊತೆಯಲ್ಲಿ ಅವನು ಇರ್ತಾನೆ. ಸೊ ಈ ತರ ಇರೋದ್ರಿಂದ ಅವಳು ಗರ್ಭವತಿ ಆಗ್ತಾಳಂತೆ. ಸೊ ಆ ತರ ಇಯರ್ಲಿ ಒನ್ಸ್ ಹೋಗುವಾಗ ಈ ತರ ಮಗು ಅವ್ರಿಗೂ ಹುಟ್ಟಿರುತ್ತೆ. ಸೊ ಇವನ್ ಮಕ್ಕಳು. ಸೊ ಈ ತರ ಅವಳ ಜೊತೆಯಲ್ಲಿ ಅವನು ಸುಖಗಳು ಅನುಭವಿಸ್ತಾ ಇದ್ದಾನೆ. ಸೊ ಅವಾಗ ಊರ್ವಶಿ ಹೇಳ್ತಾಳಂತೆ, ನೀವು ಬಂದು ಗಂಧರ್ವರುಗಳು ನೀ ನೆನೆಸ್ಕೊಂಡು ತಪಸ್ ಮಾಡಿ, ಅವರು ನಿಮ್ಗೆ ಕೊಟ್ಬಿಡ್ತಾರೇನೋ. ಬಟ್ ಅದೇ ತರ ಅವನು ಮಾಡುವಾಗ ಪ್ರಾರ್ಥನೆ ಮಾಡಿ ಈ ತರ ಗಂಧರ್ವಗಳು ಏನೇನ್ ಆ ತರ ತೃಪ್ತಿ ಪಡಿಸುವಾಗ ಅವರು ಊರ್ವಶಿ ತರ ಒಬ್ಬಳನ್ನ ಕೊಡ್ತಾರೆ. ಸೊ ಅವಳು ಬಂದು ಅಗ್ನಿಸ್ತಾಳಿ ಅಂತೆ. ಬಟ್ ಇವನೇನ್ ಮಾಡ್ತಾನೆ, ಇದು ಊರ್ವಶಿನ ಅನ್ಕೊಂಡು ಅವಳ ಜೊತೆಲಿ ಇರುವಾಗ ಅವನಿಗೆ ಗೊತ್ತಾಗುತ್ತೆ ಇದು ಬಂದು ಊರ್ವಶಿ ಅಲ್ಲ. ಯಾಕಂದ್ರೆ ಊರ್ವಶಿ ಯಾವ ತರ ಇರ್ತಾರೋ ಅದು ಅವನಿಗೆ ಗೊತ್ತಲ್ವಾ. ಸೊ ಬಟ್ ಇದು ಅಗ್ನಿಸ್ತಾಲಿನ ಅವನಿಗೂ ಗೊತ್ತಾಗಿ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಾನೆ. ಸೊ ಬಿಟ್ಬಿಟ್ಟು ಬರುವಾಗ ಇವಾಗ ಸತ್ಯಯುಗ ಕಂಪ್ಲೀಟ್ ಆಗಿ ತ್ರೇತಾಯುಗ ಸ್ಟಾರ್ಟ್ ಆಗಿದೆ. ಓಕೆ, ನಮ್ದು ಯಾವ ತರ ಡಿಸೆಂಬರ್ ಕಂಪ್ಲೀಟ್ ಆಗಿ ಜನವರಿ ಸ್ಟಾರ್ಟ್ ಆಗುತ್ತಲ್ವ. ಸೊ ಆ ತರ ಸತ್ಯಯುಗ ಕಂಪ್ಲೀಟ್ ಆಗಿ ತ್ರೇತಾಯುಗ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಏನು ಈ ತರ ತ್ರೇತಾಯುಗಲ್ಲಿ, ಯಾಕಂದ್ರೆ ನಾವು ಸತ್ಯಯುಗಲ್ಲಿ ತಪಸ್ ಮಾಡಬೇಕು, ತ್ರೇತಾಯುಗಲ್ಲಿ ಯಜ್ಞಗಳು ಮಾಡಬೇಕಲ್ಲ, ಯಾಗ ಯಜ್ಞಗಳು ಮಾಡಬೇಕು. ಸೊ ಆ ತರ ಇವನ್ ಬಂದು ಯಾಗ ಯಜ್ಞಗಳು ಮಾಡಬೇಕು ಮಾಡ್ತಾನೆ. ಸೊ ಅದು ಏನು ಅಂದ್ರೆ ಇವನು ಬಂದು ಅರಳಿ ಸಮಿ ಮರ ಇಂದು ಒಂದು ಅರಳಿದ ಮರ ಬಂದಿರುತ್ತೆ. ಆ ಅರಳಿದ ಮರ ಕುಚ್ಚುಗಳು ಇಟ್ಕೊಂಡು ಸೊ ಅದು ಇಟ್ಕೊಂಡು ಅವನೇನ್ ಮಾಡ್ತಾನೆ, ಈ ತರ ಊರ್ವಶಿನೇ ನೆನೆಸ್ಕೊಂಡು ಅವನು ಬಂದು ಮಾಡ್ತಾ ಇದ್ದಾನೆ. ಸೊ ಆಕ್ಚುಲಿ ಯಾವ ತರ ಎರಡು ಅರಣಿಕಟ್ಟೆ ಒರೆಸಿದ್ರೆ ಬೆಂಕಿ ಬರುತ್ತಲ್ವಾ, ಆ ತರ ಕೆಳಗೆ ಇರೋ ಅರಣಿಕಟ್ಟೆ ಊರ್ವಶಿ ಅಂತೆ, ಮೇಲ್ಗಡೆ ಇರೋ ಅರಣಿಕಟ್ಟೆ ಪುರೂರವಸು ಅಂತೆ. ಅಲ್ಲಿ ಬರೋ ಅಗ್ನಿ ಅದೇ ಅವರು ಮಗ ಇವನು ಬಂದು ಅನ್ಕೊಂಡು ಈ ತರ ಅವಳನ್ನೇ ನೆನೆಸ್ಕೊಂಡು ಅವನು ಪೂರ್ತಿ ಜೀವನ ಇರ್ತಾನೆ ಅವನು. ಸೊ ಈ ತರ ಯಾಕಂದ್ರೆ ಅವನು ಕರ್ತವ್ಯ ಮರ್ತೋಗಿದ್ದಾನೆ, ಅವನ ಬಗ್ಗೆ ಅವನೇ ಮರ್ತೋಗ್ಬಿಟ್ಟಿದ್ದಾನೆ. ಅವನಿಗೂ ಫುಲ್ ಅಂಡ್ ಫುಲ್ ಏನೋ ಅವನ್ ಪುರೂರವಸ್ ತಲೆ ಪೂರ್ತಿ ಒನ್ಲಿ ಊರ್ವಶಿ ಮಾತ್ರ ಇದ್ದಾಳೆ. ಸೊ ಅವಳನ್ನೇ ನೆನೆಸ್ಕೊಂಡು ಇವನು ಯಾಗ ಎಲ್ಲ ಕೊಡ್ತಾ ಇದ್ದಾನೆ. ಸೊ ಆ ದೇವೋತ್ತಮ ಪರಮಪುರುಷ, ಯಾಕಂದ್ರೆ ಯಜ್ಞ ಮಾಡ್ಬೇಕಂದ್ರೆ ಯಜ್ಞ ಪುರುಷ ಯಾರು, ಸಾಕ್ಷಾತ್ ಭಗವಂತ ಹರಿ ಅಲ್ವಾ. ಸೊ ಈ ತರ ಆ ಭಗವಂತನ ಪ್ರೀತಿಯಿಂದ ಅವನ್ ಮಾಡಿಲ್ಲ, ಎಲ್ಲ ಅವಳನ್ನೇ ನೆನೆಸ್ಕೊಂಡು ಮಾಡ್ತಾ ಇದ್ದಾನೆ. ಸೊ ಈ ತರ ಅವನು ನಡೆಯುವಾಗ ಏನಾಗುತ್ತೆ, ಭಗವಂತನಿಗೆ ಗೊತ್ತಾಯ್ತು, ಓಕೆ ಇವನಕ್ಕೂ ಯಾರ ಮೇಲ್ಗಡೆ ಪ್ರೀತಿ, ಊರ್ವಶಿ ಮೇಲ್ಗಡೆ. ಅದಕ್ಕೆ ಇವನು ಲಾಸ್ಟ್ ಎಲ್ಲಿ ಹೋಗ್ಬಿಡ್ತಾನೆ, ಅವನು ಗಂಧರ್ವ ಲೋಕಕ್ಕೆ ಹೋಗ್ಬಿಡ್ತಾನೆ. ಯಾಕಂದ್ರೆ ಅವನು ಮಾಡಿದ ಎಲ್ಲ ಕೆಲಸ ಅವಳನ್ನೇ ನೆನೆಸ್ಕೊಂಡು ಮಾಡಿದಾನಲ್ವಾ. ಸೊ ಅದಕ್ಕೆ ಓಕೆ ಅವಳಿರೋ ಆ ಗಂಧರ್ವ ಲೋಕಕ್ಕೆ ಹೋಗ್ಲಿ, ಇನ್ನು ಭಗವಂತ ಅವರನ್ನೇ ಅಲ್ಲೇ ಕಳಿಸಿ ಬಿಡ್ತಾರೆ. ಓಕೆ, ಇವಾಗ ನಮಗೂ
ಈ 14 ಅಧ್ಯಾಯ ಕಂಪ್ಲೀಟ್ ಆಗ್ತಾ ಇದೆ. ಸೊ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಎನಿ ಕ್ವಶನ್ಸ್?